ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? Hello Vikshagaras. Today is Varamahalakshmi and happy Varamahalakshmi to everyone. So NS will be performing and it's going to be an amazing performance. Yeah, at 2:45 we have to be there at the venue. So now what's the time? I don't even know the time. Ajji, time ज़्यादा. Time 11:01. Wow, nice timing. So now it is 11:01. So at 11:30 I will start getting ready because it takes a lot of time to get ready for me, personally, and like in general also, because we have a lot of makeup, hair, ornaments, costume, a lot of things for classical dances to do. And yeah, one more thing is that I had my exam, so I couldn't edit the previous video where my my solo recital was there, and I did not finish editing that video. Um, I'll try to edit it soon and post that, and then this one. So that was last week Sunday, uh, and I had exams from like Tuesday. So uh, उसका अभी आएगा जल्द, hope so. I'll try to post it on Sunday or something. Or let me try to edit fast and post it. And yeah, today's vlog has started. I took a bath, head bath, and this is me. This is my microfiber towel. And now I have to put like fast mehendi and istri also. I think Amma will do my istri. Amma will do my istri. Let's see what and all happens. When I'm recording, this Coco Mahashay is like this. Aww. And I'm recording over here. This one I took off. This is like instant mehendi. So Vikshikaras, we will be going to start the makeup, and yeah, it's already 11:30, so I'll get done with the makeup and let's see what happens. My makeup is around Vikshikaras. Vikshakare, your girl is ready. ಇದು ನೋಡಿ, ಇದು ನಮ್ಮ ಕೋಕೋ. ಆವಾಗ ಸಹ ಹೀಗೇನೆ ಇತ್ತು, ಈಗ ಸಹ ಹೀಗೇನೆ. ನಾನು ಈಗ ಒಂದು ಶಾಲ್ ತರಬೇಕು, ಮತ್ತೆ ಮ್ಯಾಚಿಂಗ್ ಮಗಳು ಅಮ್ಮ ಮಗಳು ಅಂತಲ್ಲ, ಇವತ್ತು ಎಲ್ರು ಮ್ಯಾಚಿಂಗ್. ಅಪ್ಪ ಯಾವ ಕಲರ್? ಅಪ್ಪ ಬ್ರೌನ್, ಒಳ್ಳದಾದ ಕಲರ್. ನಾವು ಹೊರಟಿದ್ದೇವೆ ಈಗ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ವ್ರತ ಕೆಲವರು ಮಾಡ್ತಾರೆ, ಹಾಗಾಗಿ ಸಮತಾ ಮಹಿಳಾ ಬಳಗ ಅಂತ ಹೇಳಿ ಒಂದು ಹೆಂಗಸರ ಬಳಗ ಇದೆ. ಸೊ ಆ ಬಳಗದಲ್ಲಿ
ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ ಹಾಗೂ ನನ್ನ ಮಕ್ಕಳು ಇವತ್ತು ಲಕ್ಷ್ಮಿಗೆ ನೃತ್ಯಾರ್ಚನೆಯನ್ನ ಮಾಡ್ಲಿಕ್ಕೆ ಇದ್ದಾರೆ. ವಾವ್. ಹಾಗಾಗಿ ನನ್ನ ಪುಟ್ಟ ಲಕ್ಷ್ಮಿ ರೆಡಿ ಆಗಿದ್ದಾಳೆ. ಯಾರು? ಸೊ ನೀನೆ. ನಮ್ಮ ಪುಟ್ಟ ಲಕ್ಷ್ಮಿ ರೆಡಿ ಆಗಿದ್ದಾಳೆ. ಹಾಗಾಗಿ ನಾವು ಹೊರಟಿದ್ದೇವೆ. ನಮ್ಮ ಜೊತೆಗಿರಿ. ವರಮಹಾಲಕ್ಷ್ಮಿ ವ್ಲಾಗ್ ಅನ್ನ ಪೂರ್ತಿಯಾಗಿ ನೋಡಿ. ಸಿಗುವ. ವೀಕ್ಷಕರೇ, ಯಾರು ಬಂದಿದ್ದಾರೆ ನೋಡಿ. ಸ್ನೇಹಕ್ಕನ ಅಮ್ಮ ಇಲ್ಲಿದ್ದಾರೆ. ಸ್ನೇಹಕ್ಕ ನಾನು ಇಲ್ಲಿ ಬಿಟ್ಟು ಹೋಗ್ತಾರೆ. ಬಾಯ್ ಆಂಟಿ. ಬಾಯ್. ಅಂಚ ಪೂರ ರೆಡ್ ರೆಡ್ ಪೂರ ಬಾಯ್ ಸ್ನೇಹಕ್ಕ. ಟೆನ್ ಟಣ. ಹಾಯ್ ವೀಕ್ಷಕರೇ. ಹಾ, ಬ್ಯಾಗ್ ಇಡು. ವೀಕ್ಷಕರೇ, ನಾನು ಸಣ್ಣದಿರುವಾಗ ಎಷ್ಟು ಗೆಜ್ಜೆ ಎಷ್ಟು ಕಾಸ್ಟ್ಯೂಮ್ ಮನೆಯಲ್ಲಿ ಬಿಟ್ಟು ಹೋಗಿದ್ದೇನೆ ಅಂತ ಇಲ್ಲ. ಅದಕ್ಕೆ ನನ್ನ ಅಮ್ಮನಿಗೆ ಇವತ್ತಿನವರೆಗೆ ಸಹ ಟ್ರಾಮಾ ಆಗಿದೆ. ಯಾವಾಗಿನವರೆಗೆ ಸಹ ಟ್ರಸ್ಟ್ ಇಶ್ಯೂಸ್ ನಂಗೆ. ಗೆಜ್ಜೆ ಇಟ್ಕೊಂಡಿದ್ದಾಳ, ಅದು ಇಟ್ಕೊಂಡಿಲ್ಲ, ಇಟ್ಕೊಂಡಿದ್ದಾಳ ಅಂತ ನಂಗೆ ಟೆನ್ಷನ್ ಆಗ್ತದೆ. ಗೊತ್ತುಂಟ ಅವಳು ಪೋಯ್ ಬೆತ್ಕೊಂಡು ಅಮ್ಮ ನಾವು ಇದ್ಯಮ್ಮ. ನನ್ನ ಅಮ್ಮ ಗೇಟ್ ಹಾಕ್ತಾರೆ ಅಂತೆ. ಪ್ರಿನ್ಸೆಸ್ ಟ್ರೀಟ್ಮೆಂಟ್. ಅಮ್ಮ ನನ್ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಮಹಾ ಗಣಪತಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮಹಾಲಕ್ಷ್ಮಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ವೀಕ್ಷಕರೇ, ನಾವು ಹಾಯ್ ಅಂಕಲ್. ವೀಕ್ಷಕರೇ, ನಾವು ಅಲೆವರಾಯ್ ಅಂಕಲ್. ಅಂಕಲ್ ಬ್ಲಾಗ್ ಹಾಯ್ ಪಂಡೆ. ಬ್ಲಾಗ್ ವೀಕ್ಷಕರೇ, ನಮ್ಮ ಅಲೆಯೂರಾಯ್ ಅಂಕಲ್ ಇಲ್ಲಿದ್ದಾರೆ. ನಮ್ದು ಇವತ್ತು ಭಯಂಕರ ಫೋಟೋ ತೆಗಿತಾರೆ ಅವರು. ನಾವು ಮ್ಯಾಚಿಂಗ್ ಎಲ್ಲರೂ ಪಿಂಕ್ ಕಲರ್. ನಾವು ಮುಟ್ಟಿದ್ವಿ ವೀಕ್ಷಕರೇ. ಶ್ರೀಪ್ರದಕ್ಕ ಹಾಯ್ ಹೇಳಿ. ಲಕ್ಷ್ಮಿ ಇಲ್ಲಿ ಸ್ನಾನ ಆಗ್ತಾ ಇದ್ದಾರೆ. ಹಾಯ್. ಇಲ್ಲಿ ನವ್ಯಕ್ಕ ಇದ್ದಾರೆ. ಬೆಂಗಳೂರು ಹೇಗಿತ್ತು? ರೆಡಿಯಾ ಸಾನಾ? ಎಸ್, ಬೆಂಗಳೂರಿಂದ ಬಂದಿದ್ದಾಳೆ ನಮ್ಮ ಹುಡುಗಿ. ಮದುವೆ ಆದ್ಮೇಲೆ ಫಸ್ಟ್ ಪ್ರೋಗ್ರಾಮ. ಮದುವೆ ಆದ್ಮೇಲೆ ಹೌದೌದು, ನಾವು ಇದಕ್ ಮಾಡಿದ್ವಲ್ಲ ನೃತ್ಯ ಸುಧಾರ್ಕೊಂಡು. ಸ್ನೇಹ ರೆಡಿಯಾ? ಇವತ್ತಿನ ಲಕ್ಷ್ಮಿ. ರಿಚಾ ರೆಡಿಯಾ? No.
ಚೂಚೂರ್ ರೆಡಿ. ಶ್ರೀಯ ರೆಡಿಯಾ? ಅಲ್ಲ ಚೂಚೂರ್ ರೆಡಿ. ನವ್ಯ ರೆಡಿಯಾ? ಏ ಹೀಗೆ ಮಾಡಿದ್ದು ಟೀಚರ್ ನೋಡಿ ಗೊತ್ತಾಗ್ತದೆ. ಸ್ವಾಗತಿಸುತ್ತಾರೆ. ನಮಗೆ ತುಂಬಾ ಖುಷಿಯ ವಿಷಯ ಇದೇನೆಂದ್ರೆ ಇವತ್ತು ನಮಗೆ ನೃತ್ಯ ವೈಭವ ಕೂಡ ಇವರ ಶಿಷ್ಯರಿಂದಲೇ ನಡೆಯಲಿದೆ. ಎಲ್ಲರೂ ಚಪ್ಪಾಳೆ. ನನಗೆ ಬಹಳ ಬಹಳ ಸಂತೋಷವಾಗುತ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿದ್ದೀರಿ. ನಮ್ಮ ಹಬ್ಬ ಇದನ್ನು ತುಂಬಾ ತೃಪ್ತಿಯಿಂದ ಸಂತೋಷದಿಂದ ಆಚರಿಸೋಣ. ಭರತನಾಟ್ಯಗಳು ಕಳೆದ 20ಕ್ಕೂ ಹೆಚ್ಚು ವರ್ಷಗಳಿಂದ ಅವರು ನೂರಾರು ವಿದ್ಯಾರ್ಥಿಗಳಿಗೆ ನೃತ್ಯ ಕಲೆಯನ್ನು ಬೋಧಿಸುತ್ತಾ ಸಂಸ್ಕೃತಿ ಹಾಗೂ ಕಲೆಯನ್ನು ಸಮಾಜದಲ್ಲಿ ಹರಡುವ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಇತ್ತೀಚೆಗೆ ಅವರು ಕೊಂಬಾಳೆ ಪ್ರೊಡಕ್ಷನ್ ನಿರ್ಮಿಸಿದ ಬಗೀರ ಚಿತ್ರದಲ್ಲಿ ಅಭಿನಯಿಸಿದ್ದು ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಪಡೆದಿದ್ದಾರೆ. ನೃತ್ಯ ಮಹತ್ವ, ಸಮಗ್ರ ಸೇವೆ, ಶೈಕ್ಷಣಿಕ ವೃತ್ತಿಪರತೆ, ಪರಿಣತಿ ಸಮಾಜದಲ್ಲಿ ಕಲೆಗೆ ಪ್ರೋತ್ಸಾಹ ನೀಡುತ್ತಿದ್ದು ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತಾ ಇದೆ. ಸಮತ ವೇದಿಕೆ ಅನ್ನುವಂಥದ್ದು ನಾನು ಮದುವೆಯಾಗಿ ಹೊಸದಾಗಿ ಬಂದಾಗ ನನ್ನ ಅತ್ತೆ ಇದೇ ವೇದಿಕೆಯಲ್ಲಿ ನನ್ನನ್ನ ಒಬ್ಬ ನರ್ತಕಿಯಾಗಿ ಎಲ್ಲರಿಗೆ ಪ್ರದರ್ಶನ ನೀಡುವಂತೆ ಪ್ರೇರೇಪಿಸಿದ್ರು. ಆಗ ಒಂದು 2 ವರ್ಷ ನಾನಿಲ್ಲಿ ನೃತ್ಯವನ್ನ ಮಾಡಿದ್ದೇನೆ. ಅದಲ್ಲದೆ ನನ್ನ ಮಗಳು ಕೂಡ ಈ ವೇದಿಕೆಯಲ್ಲಿ ಚಿತ್ರಿಸುವಾಗ ಈ ನೃತ್ಯವನ್ನ ಮಾಡಿರುವ ನೆನಪು ನಮಗಿದೆ. ಆದ ಕಾರಣ ಈ ಸಂದರ್ಭದಲ್ಲಿ ನನ್ನ ಅತ್ತೆ ಕೀರ್ತಿ ಶ್ರೇಷ್ಠರಾದ ಶ್ರೀಮತಿ ಸರೋಜನಿ ರಮೇಶ್ ರಾವ್ ಇವರನ್ನ ಸ್ಮರಿಸ್ತಾ ಇದ್ದೇನೆ. ಅವರನ್ನ ಬಹಳ ಮಿಸ್ ಮಾಡ್ತಾ ಇದ್ದೇನೆ ಈ ವೇದಿಕೆಯಲ್ಲಿ. ಯಾಕೆಂದ್ರೆ ಅವರು ಇದನ್ನು ನೋಡ್ತಿದ್ರೆ ಸ್ವರ್ಗಕ್ಕೆ 3 ಗೇಣು ಹೇಳ್ತಾರಲ್ಲ, ಅಷ್ಟು ಸಂತೋಷ ಪಡ್ತಿದ್ರು ಅಂತ ನನ್ನ ಅನಿಸಿಕೆ. ಎಲ್ಲರೂ ಮಹಿಳೆಯರಾಗಿ ಇಂಥದೊಂದು ವೇದಿಕೆಯನ್ನ ಇಷ್ಟು ವರ್ಷಗಳಿಂದ ನಡೆಸಿಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರೆ ಇದು ಸಮಾಜಕ್ಕೆ ಒಂದು ಅನುಕರಣೀಯ ಮಾರ್ಗ ಅಂತ ಹೇಳಿ ನಾನು ಈ ಮೂಲಕ ಹೇಳಿಕೆ ಬಯಸ್ತೇನೆ. ಈಗ ನನ್ನನ್ನು ಆಲಿಸುವ ಕಾರಣ ನಾನು 2 ಮಾತುಗಳನ್ನ ಆಡಿದೆ. ಧನ್ಯೋಸ್ಮಿ.
Tum takum, takakum, takikakum, takadinakum, takikakum, takikakum, ॐ ऐं ह्रीं श्रीं श्रीमाते शिवप्रियायै नमो नमः।
ಕೇಳ್ಕೊಳ್ಳುತ್ತೇನೆ. ಅವಳು ತಿಂದ್ರೆ ಪೋಯಿ. ವೀಕ್ಷಕರೇ, ನಮಗೆ ಪೇಂಟಿಂಗ್ ನಾವು ಲೈನ್ ಎಲ್ಲ ಬ್ರೇಕ್ ಮಾಡಿ ತುಂಬಾ ತುಂಬಾ ತಕೊಂಡು ತಿಂಡಿ ತಿಂತಾ ಇದ್ದಾರೆ. ಅವಳಿಗೆ ಚಾನ್ಸ್ ಇತ್ತು ನಮ್ಮ ಜೊತೆ ಬಂದದಕ್ಕೆ ಅವಳಿಗೆ. ನಮ್ಮದು ಪ್ರೋಗ್ರಾಮ್ ಆಯ್ತು. ಇನ್ನು ನಾಳಿನ ಪ್ರೋಗ್ರಾಮಿಗೆ ತಯಾರಿ ಮಾಡ್ಲಿಕ್ಕೆ ಉಂಟು. ನಾಡ್ದಿನ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಈಗ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಪುನಃ ಸೈಡ್ ಬಾಲ್. ತಯಾರಿ ಹೇಗೆ ಹೇಳಿದ್ರೆ ಈಗ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಪುನಃ ಕ್ಲಾಸಿಗೆ ಹೋಗುದು. ಹೌದು, ಪ್ರಾಕ್ಟೀಸಿಗೆ. ಈಗ ಇದು ಪ್ರೋಗ್ರಾಮ್ ಮುಗೀತು. ನಾವೀಗ ಇದು ಹುಡುಕ್ತಾ ಇದ್ದೇವೆ, ಆಟೋ. ವೀಕ್ಷಕರೇ, ನಾವು ಆಟೋದಲ್ಲಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಮತ್ತೆ ಹೋದ ಮೇಲೆ ಬೆಂಡ್ ಮಾಡು. ಎಸ್, ನಮ್ಮ ವ್ಲಾಗನ್ನು ಮುಗಿಸುವ ಸಮಯ ಆಯಿತು. ನಾವು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಓತು ಬಂಗಾರಿ ಬಾಳ್ಯಮ್ಮ. ನಾವು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಯಿತು. ಇನ್ನು ರಾತ್ರಿ ಮಲಗುವ ಸಮಯ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನಿಸಿತು ಅಂತ ಹೇಳಿ ತಿಳಿಸಿ. ಇನ್ನೊಂದು ಹೊಸ ವ್ಲಾಗಿನ ಜೊತೆ ನಿಮ್ಮೆಲ್ಲರನ್ನ ಕಾಣ್ತೇನೆ. See you in the next one. ಎಸ್, ಹೊಸದಾಗಿ ಬಂದಿರೋಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ನಾವು ನೋಡೋರಂತಾದರೆ ಪ್ರೀತಿ ಇರಲಿ ಅಂತ ಹೇಳ್ತಾ ರಾಮ್ ರಾಮ್.